ಇಡೀ ದೇಶದಲ್ಲಿ ಹಿಂದುತ್ವದ ಹೆಸರಿನಲ್ಲಿ ಇರುವಂತಹದ್ದು ಬಿಜೆಪಿ ಪಕ್ಷ ಒಂದೇ. ಆದರೆ ಕರ್ನಾಟಕದಲ್ಲಿ ಇವರು ಹಿಂದುತ್ವಕ್ಕೆ ಸರಿಯಾಗಿ ಗಮನಿಸಲಿಲ್ಲ, ಹಿಂದೂ ಸಂಘಟನೆಗಳನ್ನು ಗಮನಿಸಲಿಲ್ಲ, ಹಿಂದೂ ಸಂಘಟಕರ ಮೇಲಿರುವಂತಹ ಕೇಸುಗಳನ್ನು ವಾಪಸ್ ತಗೊಳ್ಳಿಲ್ಲ. ಇವರ ಪೀರಿಯಡ್ನಲ್ಲೇ ಹಿಂದೂ ನಾಯಕರ ಕೊಲೆಗಳಾಯಿತು. ಹರ್ಷನ್ ಕೊಲೆ ಆಯಿತು, ಪ್ರವೀಣ್ ನೆಟ್ಟಾರ್ ಕೊಲೆ ಆಯಿತು, ಹೀಗೆ ಅನೇಕರ ಕೊಲೆ ಆದರೂ ಕೂಡ ಇವರು ಏನೂ ಮಾಡಲಿಲ್ಲ. ಅದರ ಪರಿಣಾಮ ಇವತ್ತು ನೆಲಕ್ಕೆ ಬಿದ್ದಿದ್ದಾರೆ. ಸೊ ಇನ್ನು ಹಿಂದುತ್ವದ ಹಿನ್ನೆಲೆಯಲ್ಲಿ ಹಿಂದೂ ಕಾರ್ಯಕರ್ತರ ಆಕ್ರೋಶ ಇದೆ, ಹಿಂದೂ ಸಂಘಟನೆಗಳ ಆಕ್ರೋಶ ಇದೆ. ಹಾಗಾಗಿ ಯತ್ನಾಳ್ ಅವರು ಹಿಂದೂ ಪಕ್ಷ ಉಚ್ಚಾಟಿತ ಬಿಜೆಪಿಯ ನಾಯಕರಾದಂಥ ಯತ್ನಾಳ್ ಅವರು ಹಿಂದೂ ಪಕ್ಷ ಮಾಡ್ತೀನಿ ಅಂತ ಅನ್ನುವಂಥದ್ದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ಹೇಳೋದು, ಹಿಂದೂ ಪಕ್ಷ ಮಾಡೋಕ್ಕಿಂತ ಬಿಜೆಪಿಯನ್ನೇ ಇನ್ನೂ ಗಟ್ಟಿಯಾಗಿ ಹಿಂದುತ್ವ ಮಾಡೋ ದೃಷ್ಟಿಯಿಂದ ಪ್ರಯತ್ನ ಮಾಡೋದು ಒಳ್ಳೆಯದು. ಹಾಗೆ ಅನಿವಾರ್ಯವಾಗಿ ಇವತ್ತು ಯತ್ನಾಳ್ ಅವರನ್ನು ತಗೊಳ್ಳೇ ಇಲ್ಲ, ತಗೊಳ್ಬೇಕು, ಅವರನ್ನ ವಾಪಸ್ ತಗೊಳ್ಬೇಕು. ತಗೊಂಡು ಹಿಂದುತ್ವದ ಅಥವಾ ಭ್ರಷ್ಟರಹಿತ ವಂಶರಹಿತವಾದಂತಹ ಒಂದು ಆಡಳಿತ ನಡೆಸುವಂತಹ ಪ್ರಕ್ರಿಯೆಯನ್ನ ರೂಪಿಸಿ ಅದನ್ನ ಮುಂದುವರಿಸಬೇಕು. ಈಗಿನ ಕರ್ನಾಟಕದಲ್ಲಿ ಬಿಜೆಪಿಯ ಭವಿಷ್ಯ ಬಹಳ ಚೆನ್ನಾಗಿದೆ. ಇವತ್ತು ಕಾಂಗ್ರೆಸ್ ಚೀತು ಅಂತ ಇದ್ದಾರೆ ಜನ. ಬೆಲೆ ಏರಿಕೆ ಇರಬಹುದು, ತುಷ್ಟೀಕರಣ ಇರಬಹುದು, ಸೊ ಈಗ ಅನೇಕ ಗ್ಯಾರಂಟಿಯ ಮೂಲಕ ಜನರನ್ನ ಭಿಕ್ಷುಕರನ್ನಾಗಿ ಮಾಡಿದ್ದಿರಬಹುದು. ಇಂಥ ಅನೇಕ ಘಟನೆಗಳಿಂದ ಜನರಿಗೆ, ಸಾಮಾನ್ಯರಿಗೆ ಕಾಂಗ್ರೆಸ್ ಬೇಜಾರಾಗಿದೆ. ಸೊ ಬಿಜೆಪಿಯವರು ಇದರ ಲಾಭವನ್ನ ಅನ್ನೋಕ್ಕಿಂತ ನಾವು ಸರಿಯಾಗಿ ನಡವಳಿಕೆಯನ್ನು ಮಾಡಿ ಜನರ ಸೇವೆ, ಹಿಂದುತ್ವವನ್ನು ಮಾಡ್ತೀವಿ ಅಂತನ್ನುವಂತ ಭರವಸೆಯನ್ನು ಕೊಟ್ರೆ ಮತ್ತೆ ಪುನಃ ಭವಿಷ್ಯ ಇದೆ ಅಂತನ್ನುವಂಥದ್ದು ಹೇಳ್ತೀನಿ.